ಅವು ಬಹಳಷ್ಟು ಇರ್ತಾವ. ಅವರು ನಮ್ಗೆ ಬೀಳೋದಿಲ್ಲ, ಗೊತ್ತಿಲ್ಲ. ಪೊಲಿಟಿಕ್ಸ್ ಮಾಡೋದಿಲ್ಲ, ಪೊಲಿಟಿಕಲ್ ಇದು ಮಾಡೋದಿಲ್ಲ. ಸುಮ್ಮನೆ ವ್ಯವಹಾರ ಮಾಡಿ ಚುತ್ತ ಮಾಡೋದು, ಇದು ಕೆಲಸ ಅದು, ಗೊತ್ತಿಲ್ಲ. ಸರಿ ಸರಿ ಅಷ್ಟೇ. ಓಕೆ. ಈಗ ನೀನು ಇವತ್ತು ನನಗೆ ಅದು ಅಮೌಂಟ್ ಬರ್ಬೇಕಾಯ್ತು, ಲೆಟರ್ ಬರ್ಬೇಕಾಯ್ತು, ಕನ್ಫರ್ಮೇಶನ್ ಆಗ್ಬೇಕಾಯ್ತು, ನಾಳೆ ನೀ ಹೋಗ್ಬೇಕಾಗಿತ್ತು. ನೀ ಮಾಡಂಗಿಲ್ಲ. 17th 18th ಅಂತ ಹೇಳ್ಕೊತ ಬರ್ಲಿಕತ್ತೀನಿ. ಮೊದ್ಲ ಒಂದ್ ದಿವ್ಸ ರೆಡಿ ಇರಬೇಕು, 18th ಫೈನಲ್ ಆಗಿ ಬರ್ಬೇಕು. ಹಿಂಗಿರ್ಬೇಕು ಕೆಲ್ಸಗಳು. ರೊಕ್ಕ ಹೆಂಗ್ ತಗೋತಿಲ್ಲ ಹಂಗ ಇದ್ರೋಗು ಕೆಲ್ಸ ಇರ್ಬೇಕು, ಎರಡು ಕರೆಕ್ಟ್ ಇರ್ಬೇಕು. ಅಂದ್ರ ವ್ಯವಹಾರ ಮಾಡ್ತಾರ ಮಂದಿ, ಗೊತ್ತಿಲ್ಲ. ಬರೀ ತಗೋದ್ರೋಗಿರ್ತಿ ಕೊಡೋದ್ರೋಗಿಲ್ಲ ಅಂದ್ರ ಅದು ಯಾರು ವ್ಯವಹಾರ ಮಾಡಂಗಿಲ್ಲ, ಗೊತ್ತಿಲ್ಲ. ನನಗೇನು ಇದು ಮಾಡಿಯಲ್ಲ, ಅದಂತೂ ಮಾಡಿದ್ರಂತೂ ನಿಮ್ಮ ಜೀವಂತ ಉಳ್ಸಂಗಿಲ್ಲ. ನಿಮ್ಮಂತವ್ರಿಗೆ ರೊಕ್ಕ ಅಂತೂ ಬಂದ ತಗೋತಾರ ಅವರು ಮ್ಯಾಲಿನವ್ರ ಕಡೆಯಿಂದ. ನಿನಗೇನಿರ್ತಲ್ಲ ಅದು ಅಂತೂ ದೇವರ ಬಲ. ಅದು ನಿನ್ನ ಹಸಿವು ಚಲೋ ಇತ್ತು, ನೆಟ್ವರ್ಕ್ ಚಲೋ ಇತ್ತು ಅಷ್ಟ ಉಳಿತೀನಿ, ಗೊತ್ತಿಲ್ಲ. ತಲಿ ಕೆಟ್ಟೋರ್ ಇದ್ರಪ್ಪ ನಿನಗ್ ಹಾರಿಸ್ತಾರ. ಆಮೇಲೆ ರೊಕ್ಕ ಅಂತೂ ಬಂದೇ ಬರ್ತದ. ಆ ಬೋಸಡಿ ಮಗನ ಮೊದಲು ಹಾರಿಸಂತಾರ, ಗೊತ್ತಿಲ್ಲ. ನೆಟ್ವರ್ಕ್ ಕರೆಕ್ಟ್ ಆಗಿ ಇಟ್ಕೊಂಡು ಕೆಲಸ ಮಾಡು, ಇಲ್ಲಾಂದ್ರೆ ಮಾಡ್ಬೇಡ. ಇಲ್ಲ ವ್ಯವಹಾರ ಮಾಡೋದಿತ್ತಪ್ಪ ಕರೆಕ್ಟ್ ಆಗಿ ಮಾಡಿ, ಗೊತ್ತಿಲ್ಲ. ಇದೇನೇ ಕೆಲಸ ಮಾಡ್ಲಿಕ್ಕತ್ತಾರಲ್ಲ ಎಲ್ಲರೂ ಮಾಡ್ತಾರ. ಆಟೋದವ್ರು ಮಾಡ್ತಾರ, ಪರಿಚಯ ಇಟ್ಕೊಂಡ್ ಮಾಡ್ತಾರ, ಪರಿಚಯ ಬೆಳೆಸ್ಕೊಂಡ್ ಮಾಡ್ತಾರ. ಸ್ವಲ್ಪ ರೊಕ್ಕ ಇಡ್ತೀರಿ ಅಂತೀರಿ ಅಂತಾರ, 1% ಪರ್ ಮಂತ್ ಕೊಡ್ತಾರಂತಾರ, 12% ಪರ್ ಆನಮ್ ಆತು, ಗೊತ್ತಿಲ್ಲ. ವಿತ್ ಪೇಪರ್ ವರ್ಕ್, ಈ ಸ್ಟ್ಯಾಂಪ್, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ವಿತ್ ಪೊಲೀಸ್ ಸಿಗ್ನೇಚರ್, ಲೀಗಲ್ ಸಿಗ್ನೇಚರ್ ಎಲ್ಲ ಹಾಕೊಂಡ್ ಕೊಡ್ತಾರ ನಂಗೆ, ಗೊತ್ತಿಲ್ಲ. ಇದು ಮಾಡೋ ಕೆಲ್ಸ ಇವು ಲೋಕಲ್. ಇದು ಎಲ್ಲರಿಗೂ ಗೊತ್ತದು, ಮೊದ್ಲ ಗೊತ್ತಿತ್ತು. ಸಚಿನ್ ಪಟವರಿ ಬರೀ ಇದೇ ಕೆಲಸ ಮಾಡೋಣವ, ಅವ್ರ ನೆಟ್ವರ್ಕ್ ಓದು ಬರೀ ಇಲ್ಲ ಒಂದು ಬರೀ ಇಂತವ. ಯಾಕಂದ್ರೆ ಅವ್ನಿಗೆ ಹಿಂಗ್ ಬೆಳೆಸ್ಬೇಕಾಯ್ತು, ಅವ್ರು ಬೆಳೆಸ್ಯಾರ ಈ ಸೆಗ್ಮೆಂಟ್ನಾಗ ಬೇಕಂತೇಳಿ ಪಟವರಿ ಖಾನ್ದಾಗ ಅಲ್ಲಿ, ಗೊತ್ತಾತ. ಅದು ಆಮೇಲೆ ಏನಪ್ಪಾ ಅಂದ್ರೆ ಈ ಕಡೆ ಆ ಕಡೆ ಎಲ್ಲಾ ಕಡೆ ಕಳ್ಸಿದ್ರು ನಮ್ಗ. ಯಾಕಂದ್ರೆ ಆ ಸೆಗ್ಮೆಂಟ್ ಬಾಡ ಅಂತೇಳಿ ಪಟವರಿ ಖಾನ್ದಾಗ ಹಿಂಗ್ ಸಿಸ್ಟಮ್, ಗೊತ್ತಾತ. ಒಂದು ಕಾಂಗ್ರೆಸ್ ಇರ್ತದ, ಒಂದು ಬಿಜೆಪಿ ಇರ್ತದ. ಎಲ್ಲಾ ಮಂದಿ ಕೈ ಆಡಿಸ್ತಾರ ಅಲ್ಲಿ ಹೋಗ್ಕೊಂಡು ರೊಕ್ಕ ಕೊಟ್ಟ. ತಿಳಿತಾ ಪಾಯಿಂಟ್ ಏನಂತೇಳಿ? ಗುಜರಾತಿ ರಾಜಸ್ಥಾನಿ ಪಟವಾರಿ ಫ್ಯಾಮಿಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಮಾಡ್ತಾರ, ಬರ್ತ್ ಇಟ್ಕೊಂಡು. ಸಚಿನ್ ಪಟವಾರಿ ಹೆಡ್ ಆಫ್ ದ ಫ್ಯಾಮಿಲಿ, ಹಿಂಗ ಸಿಸ್ಟಮ್ಗಳಲ್ಲಿ. ತಿಳಿತಾ? ಧಾರವಾಡನಾಗ ಮಾಡಿ ಕೊಡ್ತಿದ್ರು ನಮಗಲ್ಲಿ ಸಿಸ್ಟಮೆಟಿಕ್ ಆಗಿ ಬಿಲ್ಡಿಂಗ್ ಕಟ್ಟಿಸಿ. ನಮ್ ಡ್ಯಾಡಿನ ಅಂದ್ರ ಎಷ್ಟೋ ಸತ ಫುಲ್ ಪಟವಾರಿ ಖಾನ್ದಾನ್ ಒಂದ್ ಬಿಲ್ಡಿಂಗ್ ಕಟ್ಟಿಸಿ ಎಲ್ಲ ಊಸು ಮಂದಿ ಅಲ್ಲಿ ಇರ್ಲಿಕ್ಕೆ ಬರ್ತದ ಅಂತೇಳಿ ಧಾರವಾಡನಾಗ. ಯಾಕ ಅಲ್ಲಿ ನೆಟ್ವರ್ಕ್ ಇತ್ತು ಅಲ್ಲಿ, ತಿಳಿತಾ? ಅವ್ರಿಗೂ ಬೇಕಾಗಿರ್ತದ ಪಟವಾರಿ ಖಾನ್ದಾನ್ ಸರ್ನೇಮ್ ಅಂತೇಳಿ. ಇನ್ ಬೋರ್ನ್ ಕರ್ನಾಟಕ ಬೋರ್ನ್ ಪಟವಾರಿ ಸರ್ನೇಮ್ ಎಕ್ಸಿಕ್ಯೂಟ್ ಮಾಡ್ಬೇಕಂತೇಳಿ. ಎಲ್ಲಿ? ಧಾರವಾಡನಾಗ. ಆನ್ಸೆಸ್ಟರ್ ಎಲ್ಲಿದವರು? ಗುಲ್ಬರ್ಗ, ಸುರ್ಪುರ್ ಲ್ಯಾಂಡ್ ಓನರ್ಸ್. ಹೆಂಗ 1900 1925 ಕಾಲದ ಮಂದಿ, ಗೊತ್ತಾತ. ಇವು ಸಿಸ್ಟಮ್ ಇವು. ಕಿಂಗಿರಿ ಬರ್ಸೋದು ಕೆಲ್ಸಗಳು ಇಲ್ಲ. ಅದಕ್ಕೆ ಹೇಳಿಗತ್ತೀನಿ, ನಮಗೇನು ಈ ಸೆಗ್ಮೆಂಟ್ ನಾಗ ಬರ್ಬೇಕಂತಿಲ್ಲ. ನನಗೆ ರೊಕ್ಕ ಚುತ್ತ ಆಗ್ಬೇಕಾದ, ಕರೆಕ್ಟ್ ಆಗಿ ವ್ಯವಹಾರ ಮುಗಿಸ್ಕೊ ಹೋಗ್ಯದ. ಆಮೇಲೆ ನಮ್ ಪಟ್ರಿ ನಮ್ದೇನೋ ನಾನು ನೋಡ್ಕೊಂಡು ಹೋಗ್ತೇನೆ. ಆ ನಡಿಕಿನ ಬೋಸಡಿ ಮಕ್ಕಳು ನೆವರವ್ರದ್ದು ಅವ್ರು ಇವರು ಬಿಟ್ಬಿಡು. ಅಲ್ಲಿ ಬಾತಿ ಬರೋ ಸೊಳೆ ಮಕ್ಕಳು ಅವ್ರು, ಗೊತ್ತಿಲ್ಲ. ಸೀದಾ ಹೇಳಗತ್ತೀನಿ ನಾನು, ಡೈರೆಕ್ಟ್ ಟು ದ ಪಾಯಿಂಟ್, ಗೊತ್ತಿಲ್ಲ. ಆ ಬೋಸಡಿ ಮಂದಿ ಸಂಬಂಧ ಇವೆಲ್ಲ ಹಲ್ಕಡಿಗಿರಿ ಕೆಲಸ ಆಗ್ಯಾವ ಇವು ಓಸು, ಗೊತ್ತಾತ. ಅದೇ ಒಳಗ್ ಗೊತ್ತದ ಎಲ್ಲಿ ಹಳಸಿದ ಹಣ್ಣು ಎಲ್ಲಿ ಬಂದ ಅಂತ ಗೊತ್ತದ ನಮ್ಗೆ. ಎಲ್ಲಿಂದ ಬಂದ ಅಂತ ಗೊತ್ತದ. ಹಳಸಿದ ಹಣ್ಣು ಹಳಸ ಗೊತ್ತಿಲ್ಲ. ಸ್ಮೆಲ್ ಇದು ಚಲೋ ಇರ್ಬೋದು, ಒಳಗ್ ಹೆಂಗ ನೋಡಿಲ್ಲ ಹೆಂಗ್ ಹಳಸದ್ ನೋಡು ನಿಮಗ ಅಲ್ಲಿ. ತೀತ ಈಗ ನನಗೇನಪ್ಪಾ ಅಂತಂದ್ರೆ ಇವತ್ತು ಡೇಟ್ ಬರುವಾಗಾಯ್ತು, ಅಮೌಂಟ್ ಡೇಟ್ ಅಂತ ನೋಡು, ಸಂಖ್ಯೆ ಬರುವಾಗಾಯ್ತು. ಮತ್ತೇನ್ ನೀ ಮಾಡ್ತೀವೋ ಮಾಡಂಗಿಲ್ಲೋ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡು. ನೀ ಸುಮ್ನೆ ಆಟ ಆಡ್ಕೊತ್ ಕೂಡೋದಿತ್ತಂತಂದ್ರ ಅವ್ರಿಗೆ ಹೇಳ್ತೀನಿ, ಇಲ್ಲಪ್ಪ ಬೇರೆಯವ್ರು ನೋಡ್ತೀನಿ, ಅಷ್ಟೇ ಡಿಫ್ರೆನ್ಸ್ ಅದ, ಮತ್ತೇನಿಲ್ಲ. ನಿನಗೇನು ಬೇಕು, ನಿನಗ ಇವ್ರು ಬೇಕು ಬೇರೆಯವ್ರು ಬೇಕು ಅಂತ ಕೇಳಿ ನಾ ಆಲ್ರೆಡಿ. ಏನ್ ಸುದ್ದಿ? ಯಾರು ಬೇಡ ಏನು ಯಾರು ಬೇಡ. ಅಲ್ಲೆಲ್ಲ ಕಬ್ಜಾ ಮಾಡ್ಕೊಂಡು ಕೂತಾರ ಅಲ್ಲಿ ಓಸು ಮಂದಿ ಬೆಂಗಳೂರದವ್ರು. ಬಂದಲ್ ಕೈ ಕಡ್ಡಿ ಅಳ್ಯಾಡ್ಸ್ಕೊಂಡು ಕೂತಾರ ಅವ್ರು. ನಮ್ಗೆ ಗೊತ್ತದ ಇದಕ್ಕೆ ಏನ್ ಸೊಲ್ಯೂಷನ್ ಅಂದ್ರೆ ಪೊಲಿಟಿಕಲ್ ಕನೆಕ್ಷನ್ ಇಟ್ಕೊಂಡು ಮಾಡ್ಬೇಕು ಇವ್ರಿಗೆ, ಬೋಜಿಡಿ ಮಕ್ಕಳಿಗೆ. ಅದೊಂದೇ ಸೊಲ್ಯೂಷನ್, ಬೇರೆ ಇಲ್ಲ. ಸ್ಟ್ರಾಂಗ್ ಪಾರ್ಟಿ ಇಟ್ಕೋಬೇಕು, ಕಡಿಗೆ ಜಡಿಬೇಕಷ್ಟೇ, ಮುಚ್ಕೊಂಡ್ ನಡ್ರಿಲ್ಲ ಅಂತೇಳಿ. ಅಷ್ಟ ಅದು ಸೊಲ್ಯೂಷನ್. ತಿಳಿತ? ನಿನ್ಗೆ ಹೆಂಗ್ ಹಿಡ್ಕೊಂಡ್ ಮಾಡ್ತಾರಲ್ಲ ಭಿಕ್ಷಾ ಹೋಗುದು ಅಲ್ಲಿ ಮ್ಯಾನೇಜರ್ ಅವ್ರು ಇವ್ರು ಹಿಡ್ಕೊಂಡು, ಹಂಗ
ಅವ್ರ ಕಡೆನೂ ಬ್ಯಾಂಕ್ ನೆಟ್ವರ್ಕ್ ಇರ್ತಾವ, SBI ದವ್ರು ಇರ್ತಾರ ಅಲ್ಲೂ. ಹೌದೌದು. PNB ಬೇಕಂತಿಲ್ಲ, ಬೇರೆ ಬೇರೆ ಬ್ಯಾಂಕ್ಸು ಕೆನರಾನು ಬರ್ತಾರೆ ಬೇಕಿತ್ತಂದ್ರೆ. ಹೌದು ಹೌದು. ಈಗ ಮಾತೆಲ್ಲ ಫೈನ್, ನಿನ್ ಕೆಲ್ಸ ಮಾಡ್ತೀವೋ ಮಾಡಂಗಿಲ್ಲೋ ಏನ್ ತಾನ ಕರೆಕ್ಟ್ ಮಾಡ್ತೇನೆ ಮಾಡೋದಲ್ಲ. ಇವತ್ತು ಮಾಡೋದಿತ್ತು, ಎದಕ್ಕಾಗಿಲ್ಲ? ಸುಮ್ನೆ ಮಾತಾಡೋಸ್ಬೇಕಂತದನು ಏನ್ ಎಕ್ಸಾಕ್ಟ್ 18% ಮೊದ್ಲ ಗೊತ್ತಿತ್ತು. ಬ್ಯಾಂಕ್ ಮ್ಯಾನೇಜರ್ ಲೆಟರ್ ಬರ್ಬೇಕಂತ ಇತ್ತು, ಮಾಡಂಗಿಲ್ಲ. ಬರ್ತೈತಿ ಅದು, ಅವ್ರಿಗೆ ಕೊಡ್ತೇನೆ ಅಂತಂದಾರ, ಅವ್ರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? ನಾಡಿದ್ದು ಅದನ್ನ ತಗೊಂಡ ಹೋಗ್ತೇನೆ ಸೀದಾ ಇಲ್ಲೇ ಬಸವರಾಜ್ ಅವ್ರ ಕಡೆ. ಅಲ್ಲಿ ಡೇಟ್ ಏನ್ ಹಾಕ್ತಿ? ಬ್ಯಾಂಕ್ ಸ್ಟೇಟ್ಮೆಂಟ್ ನಿನ್ ಕಡೆ, ಸ್ಟೇಟ್ಮೆಂಟ್ ಎಲ್ಲ ನಿನ್ ಕಡೆ ಒಂದು ಕೊಟ್ಟಿದ್ದು, ಟ್ರಾನ್ಸಾಕ್ಷನ್ ಎಲ್ಲ ಅವ ಅಲ್ಲಿ ನಿನ್ ಕಡೆನೂ ಬರ್ತದ ಎಲ್ಲ. ಅವನಿಗೆಲ್ಲ ಗೊತ್ತಿರ್ತದ, ಅವ್ನಿಗೆ ಮಾಡ್ಲಿಕ್ಕೆಲ್ಲ ಗೊತ್ತಿರ್ತದ. ಅವ್ರದ್ದು ಇದ ಕೆಲ್ಸ, ನೀ ಹೇಳ್ಬೇಕಂತಿಲ್ಲ, ನಾ ಹೇಳ್ಬೇಕಂತಿಲ್ಲ ಅವ್ರಿಗೆ. ಕಂಪ್ಯೂಟರ್ ಮಾಡ್ಕೊಟ್ರಲ್ಲಿ, ಕಂಪ್ಯೂಟರ್ ಮಾಡ್ಕೊಟ್ರಲ್ಲಿ ಗೊತ್ತಿಲ್ಲ. ನೀ ಹೇಳ್ಬೇಕು ನಮಗ್ ರೊಕ್ಕ ಬೇಕ್ರಿ ಅಂತ ಹೇಳ್ಬೇಕು, ನನ್ನ ಪರವಾಗಿ ನಿಲ್ಬೇಕಲ್ಲಿ. ಯಾಕಂದ್ರೆ ಡೀಲಿಂಗ್ ನೀನ್ ನಡಕ್ ನಿಂತಿ ಅಲ್ಲಿ, ಅವ್ರು ನಿನಗ್ ಯೂಸ್ ಮಾಡ್ಕೊಂಡು ನನ್ ಕಡೆ ಬಂದಾರ. ಆಯ್ತಾ? ಹೌದು. ಇವೆಲ್ಲ ಬಿಸ್ನೆಸ್ ಎಲ್ಲರಿಗೂ ಗೊತ್ತು ಹೆಂಗಿರುತ್ತ ಅಂತೇಳಿ. ಕ್ರೆಡಿಟ್ ಸಿಸ್ಟಮ್ ರೊಕ್ಕ ಇದ್ರೆ ಅಷ್ಟೇ ಇದೇನಪ್ಪಾ ಅಂತಂದ್ರೆ ಪ್ರೊಜೆಕ್ಟ್ ಎಕ್ಸಿಕ್ಯೂಟ್ ಆಗ್ತಾವ, ಇಲ್ಲ ಲೋನ್ ತಗೋಬೇಕು, ಇದೆಲ್ಲರಿಗೂ ಗೊತ್ತದು. ಕ್ರೆಡಿಟ್ ಇತ್ತಪ್ಪ ಅಂದ್ರೆ ನಿಮ್ಗೆ ಅಷ್ಟ ಎಂಟರ್ಟೈನ್ ಮಾಡ್ತೀವ್ರಿ ಅಂತಾರ ಅವ್ರು, ಎಲ್ಲರಿಗೂ ಗೊತ್ತದು. ಅದೇನ್ ದೊಡ್ಡ ಮಾತಲ್ಲ. ಮತ್ತ ಕ್ರೆಡಿಟ್ ಕೊಡ್ರಿ ಅಂತಾರ ಅವ್ರು, ತೋರಿಸ್ರಿ, ಇಲ್ಲ ಕೊಡ್ರಿ, ಇಲ್ಲ ತರ್ರಿ, ಇಲ್ಲ ಲೋನ್ ತಗೋರಿ, ಇವೆಲ್ಲರಿಗೂ ಗೊತ್ತದು ಸಿಸ್ಟಮ್. ಇಲ್ಲಪ್ಪ ಅಂದ್ರೆ ಫ್ರೀ ಗೊತ್ತಿದ್ದವ್ರು ಇದ್ರಪ್ಪ ಅಂದ್ರೆ ಹೋಲಿ ಬಿಡ್ರಿ ಅಂತಾರ. ಬ್ಯಾಲೆನ್ಸಿಂಗ್ ಮಾಡ್ತಾರಲ್ಲಿ ಅಕ್ಕಿ ಬ್ಯಾಳಿನಾಗ ಹಿಂಗ. ಈಗ ನೀನು ನಾಳೆ 18 ತಗೋದಲ್ಪ, ಫಸ್ಟ್ ನಾನು PDF ಕಳ್ಸಪ್ಪ, ಏನ್ರ ಮಾಡು ಕರೆಕ್ಟ್ ಆಗಿ. ನೀ ಮಾಡ್ತೀವಿ ಮಾಡಂಗಿಲ್ಲ, ಅವ್ರು ಬಸವರಾಜ್ ಅವ್ರ ಕಡೆಯಿಂದ ಕರೆಕ್ಟ್ ಆಗಿ ಮಾಡ್ಲಿರ್ತಾರ. ನೋಟಿಸ್ ಕಳ್ಸಾರ, ಇನ್ನೊಂದು ನೋಟಿಸ್ ಕಳ್ಸ್ಬೇಕಂದ್ರೆ ಹೇಳ್ರಿ ಅಂತಂದಾರ, ಪೊಲೀಸ್ ವಾರೆಂಟ್ ತೆಗಿಸ್ಬೇಕಂದ್ರೆ ತೆಗಿಸ್ತೀವ್ರಿ ಅಂದಾರ, ಎಲ್ಲ ಅಂದಾರ. ಮತ್ತೇನ್ ಬೇಕು ನಿನಗೆ? ನಾನು ಹೋಗ್ತೇನೆ 18 ಹತ್ರ ಹೋಗ್ತೇನೆ, ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ನಿಂಗೆ PDF ಅಲ್ಲೇ ಕೊಡ್ತೇನೆ, ಎಲ್ಲ PDF ಅಲ್ಲೇ ಕೊಡ್ತೇನೆ ನಾನು. ಅವ್ರಿಗೊಂದು ಕೊಡ್ತೇನೆ, ಬ್ಯಾಂಕ್ ಮ್ಯಾನೇಜರ್ ಕಡೆ ಹೋಗ್ಬೇಕು, ಹೋಗಿ ಅವನ್ ಕಡ್ಲಿಂದ ಲೆಟರ್ ತರಬೇಕು, ನಾವು ಕೊಡ್ತೀವಿ. ಶ್ಯೂರಿಟಿ ಅವನ್ ಕಡ್ಲಿಂದ ಬರ್ಬೇಕು, ಅಮೌಂಟ್ ನಿಂತು ಮಾಡ್ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಬ್ಯಾಂಕ್ ಕಾರ್ಪೊರೇಟ್ ಸಿಸ್ಟಮ್ ಅಂತಂದ್ರ ಗೊತ್ತಿಲ್ಲ. ನೀ ಸತ್ರ, ಮ್ಯಾನೇಜರ್ ಸತ್ರ, ಬೇರೆಯವನ್ ಬರ್ತಾನೆ ಅಂತ ಹೇಳಿ ಹಿಂಗದು ಸಿಸ್ಟಮ್. ಇದು ಕತ್ತಿ ಕೆಲಸ ಅಲ್ಲಿ ಇವು. ಸರಿ, ನಾಳೆ ನಾನು ತಗೋತೇನೆ, ತಗೊಂಡ್ಬಿಟ್ಟೆ. ಇದು ಕರೆಕ್ಟಾಗಿ ಕೋಆರ್ಡಿನೇಷನ್ ಮಾಡ್ಬೇಕು. ಇದು ನೀ ಮಾಡ್ಬೇಕು, ನಾ ಹೇಳ್ಬೇಕಂತಿಲ್ಲ, ನಾನ್ ತೆಳಗಿಳಿದು ಹೇಳ್ಬೇಕಂತಿಲ್ಲ. ಇದು ನನ್ನ ಕೆಲಸ ಅಲ್ಲ. ಇದು ನನಗ್ ಗೊತ್ತಿತ್ತು, ದಟ್ ಈಸ್ ಓಕೆ, ಗೊತ್ತದ, ದಟ್ ಈಸ್ ಫೈನ್. ಬಟ್ ನಾ ಹೇಳ್ಬೇಕಂತಿಲ್ಲ ಇವು ಕಾಲೇಜ್ ತಿಳ್ತಿಲ್ಲ. ಇದು ಕಾಮನ್ ಸೆನ್ಸ್. ಇದು ನೀನ್ ಮಾಡ್ಲಿಕ್ಕೆ ಅಂದ್ರೆ ಮಾಡ್ಬೇಕು. ಒಂದ್ ಬ್ಯಾಂಕ್ ಲಿಂದ ಮಾಡ್ತಾರ, ಇಲ್ಲ ನಿಮ್ ಮಂದಿದವ್ರು ಹಿಡ್ಕೊಂಡ್ ಮಾಡ್ತಾರ, ನಿನಗ್ ಬಿಟ್ಟಾರ. ಇಲ್ಲಪ್ಪ ಅಂದ್ರೆ ನೀನು ಸೈಲೆಂಟ್ ಅಂತ ರೊಕ್ಕ ತಗೊಳಿಕ್ ಅಷ್ಟೇ ಫೇಸಿಂಗ್ ಇಡ್ತಾರ. ನನ್ನಂತವ್ರ ಮಂದಿ ಕಡೆ ಉಳಿದ ಕೆಲಸ ಅವ್ರು ಮಾಡ್ತಾರ. ಎಲ್ಲ ಟೈಪ್ ಸಿಸ್ಟಮ್ ಇರ್ತಾವ. ನಾ ಏನ್ ಕೇಳಿಗತ್ತೀನಿ ಅಂದ್ರ, ನೀ ಚುತ್ತ ಮಾಡಪ್ಪ ಅಂತ ಹೇಳಿಗತ್ತೀನಿ. ಯಾಕಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನೀನು ಹಿಂಗ ತಿಳಿತಾ. ಸೊ ಹಿಂಗ ಬ್ಯಾಂಕ್ ಮ್ಯಾನೇಜರ್ ಕಡೆ ಹೋಗಿ ಲೆಟರ್ ತಗೊಂಡು ನನಗೆ 12 ಗಂಟೆ ಬಹಳ ತೇನೋ ಹಂಗಿಲ್ಲ. ಎಲ್ಲ ಡೇಟಾ ಇರ್ತದ ಅವ್ರ ಕಡೆ, ಪಟ ಪಟ ಹೊಡಿತಾರ, ಸ್ಟೇಟ್ಮೆಂಟ್ ತೆಗಿತಾರ. ಇಲ್ಲಪ್ಪ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ನಿನಗೆ, ಅದ್ರ ಮೇಲೆ ಸೀಲ್ ಹಾಕೋ. ಅದು ಟ್ರಾನ್ಸಾಕ್ಷನ್ ನೀನೇ ಸ್ಟೇಟ್ಮೆಂಟ್ ಕಳಿಸ್ಬಿಡು, ನಾನು ಸೀಲ್ ಹಾಕ್ಕೊಂಡು ಸೈನ್ ಮಾಡಿಸ್ಕೊಂಡ್ ಬರ್ತೇನೆ ಅವ್ರ ಕಡೆ. ಸೀಲ್ ಹಾಕೊಂಡು ಅಲ್ಲಿ ಅಮೌಂಟ್ ಬರ್ಬೇಕು ನನಗೆ, ಅಂದ್ರೆ ನಿಂಗೆ ಟ್ರಾನ್ಸಾಕ್ಷನ್ ಡೇಟ್ ಗೊತ್ತಾಗ್ತದ. ಎಂಡ್ ಡೇಟ್ 4 ಮಂತ್ ಇಡಿ, 3 ಮಂತ್ ಇಡಿಬೇಡ. 4 ಮಂತ್ ಇಡಿ, ಬಫರ್ ಹಿಡಿದ್ ಬಿಡು. ಕೊಡೋದು 3 ಮಂತ್ ಕೊಡು, ಬಟ್ ಅಡಿಷನಲ್ ಇಡುವ. ನನಗೂ ಇಂಟ್ರೆಸ್ಟ್ ಬಂದಂಗ ಆಗ್ತದಲ್ಲ, ಪ್ರಾಫಿಟ್. ಹಂಗ ವಿಚಾರ ಮಾಡ್ಬೇಕು. ಸ್ಟೇಟ್ಮೆಂಟ್ PDF ಕೊಡ. ಎಂಡ್ ಡೇಟ್ ಏನಿರ್ತದಲ್ಲ, ಫಸ್ಟ್ ಟ್ರಾನ್ಸಾಕ್ಷನ್ 2022 ಅವಾಗ ಏನ್ ಮಾಡಿದ್ದೆ ನಾ ಜೂನ್ನಾಗ, ಅದು ಫಸ್ಟ್ ತಾರೀಖ್ ಇಟ್ಕೊಂಡು ಈ ಬರೋ 20th ಲಿಂದ 4 months ಅಂದ್ರೆ ಜೂನ್ 20th, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 20th ಲಾಸ್ಟ್ ಡೇಟ್ ಇಡುವು. ಟೋಟಲ್ ನಂಬರ್ ಆಫ್ ಡೇಸ್ ಕನ್ಸಿಡರ್ ಮಾಡು. ಆಮೇಲೆ ಪರ್ annum 18% ಹಚ್ಚೋದಕ್ಕೆ. ಪರ್ ದಿವಸದ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಗೊತ್ತಾಗ್ತದೆ ನಿಂಗೆ ಕ್ಯಾಲ್ಕುಲೇಷನ್ ಫ್ಲಾಟ್ ಹಚ್ಚಲಿಕತ್ತೀವಿ. ಸೊ ನಾವು ಟೋಟಲ್ ನಂಬರ್ ಆಫ್ ಡೇಸ್ ಬೇಸಿಸ್ ಮೇಲೆ ಗೊತ್ತಾಗ್ತದೆ ಎಷ್ಟು ಅಮೌಂಟ್ ಅಂತೇಳಿ. 18% ಆನ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಾಗ್ತದ.
ಗೊತ್ತಾಯ್ತು. ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಅದ. ಅವನ ಕಡೆ ಹೋದ್ರೆ ಅವ್ನ ಕಡೆ ಸಾಫ್ಟ್ವೇರ್ ಇರ್ತದ, ಅವ ಪಟ ಸ್ಟಾರ್ಟ್ ಡೇಟ್ ಹೊಡಿತಾನ, ಎಂಡ್ ಡೇಟ್ ಹಾಕ್ತಾನ, ರೇಟ್ ಆಫ್ ಇಂಟ್ರೆಸ್ಟ್ ಬರಿತಾನ, ಪ್ರಿನ್ಸಿಪಲ್ ಅಮೌಂಟ್ ಹೊಡಿತಾನ, ಸೀದಾ ಉತ್ತರ ಬರ್ತದ. ಅವನು ಕ್ಯಾಲ್ಕುಲೇಟ್ ಮಾಡ್ಬೇಕಂತಿರಂಗಿಲ್ಲ, ನಾನು ಮಾಡ್ಬೇಕಂತಿಲ್ಲ, ನೀನು ಮಾಡ್ಬೇಕಂತಿಲ್ಲ, ಕಂಪ್ಯೂಟರ್ ಮಾಡ್ಕೊಟ್ಬಿಡ್ತದೆ ಫ್ಲಾಟ್ ರೇಟ್ ಸಿಸ್ಟಮ್ ಮೇಲೆ. ಅಲ್ಲಿ ಸಾಫ್ಟ್ವೇರ್ ಮಾಡಿ ರೆಡಿ ಇಟ್ಟಿರ್ತಾರೆ ಇದ್ರ ಸಂಬಂಧ, ಕಸ್ಟಮೈಸ್ ಅವ್ರ ಸಂಬಂಧ ಅಂತೇಳಿ. ಇಲ್ಲ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ವೈಸ್ ಡೇಟ್ ಹಾಕಿ ಮಾಡುವಂಗೂ ಇರ್ತದ, ಎಲ್ಲ ಮಾಡ್ಕೊಟ್ಟಿರ್ತಾರ ಅವ್ರಿಗೆ. ಬಿಸ್ನೆಸ್ ಅವ್ರದ್ದು ಕೆಲಸ ಗೊತ್ತಲ್ಲ. ಅದಕ್ಕ ನೀ ಅವ್ರ ಕಡೆ ಅಪ್ರೋಚ್ ಆಗಿ ಫಟಾಫಟ್ ಮಾಡಿ ಕೊಡಪ್ಪ ಅಂತಂದನ. ಹಿಂಗ ಲೆಟ್ರು ಸಿಗ್ತದ, ಎಲ್ಲಾ ಸಿಗ್ತದ, ಬರೀ ಸಿಸ್ಟಮೆಟಿಕ್ ಕೆಲಸ ಆಗ್ತದ ಅಂತಂದನ. ಹಿಂಗದು ಗೊತ್ತಲ್ಲ. ಇಲ್ಲ ಅಂತಂದ್ರ ಈ ಬಿಸ್ನೆಸ್ ಸಂಬಂಧ ಏನ್ ಬೇಕು ಮುಂದೆ ಸಾಫ್ಟ್ವೇರ್ ಮಾಡ್ಕೋತಾರ ಅವ್ರು, ಚೇಂಜಸ್ ಮಾಡ್ಕೊಂಡು. ಹಿಂಗಿರ್ತದ ಪದ್ಧತಿಗಳು. ನೀನು ಮತ್ತ ಗೂಗಲ್ನಾಗ ಹೋಗಿ ವೆಬ್ಸೈಟ್ ಹುಡುಕಿ, ಸ್ಟಾರ್ಟ್ ಡೇಟ್ ಹುಡುಕಿ ಹಾಕಿ, ಎಂಡ್ ಡೇಟ್ ಹಾಕಿ, ನೀ ಅಂತೂ ನಿನಗಂತೂ ಬರಂಗಿಲ್ಲ, ಅದಕ್ಕೆ ಗೊತ್ತಿಲ್ಲ, ಅವನಿಗೂ ಗೊತ್ತಿರಂಗಿಲ್ಲ ಮಾಷೆಗ. ಗೊತ್ತಾತ? ಅವ ಲೆಕ್ಕಾಚಾರ ಕುತ್ಕೊಂಡ್ ಮಾಡ್ತಾನ ಪೇಪರ್ನಾಗ, ಮೋಸ್ಟ್ ಲೈಕ್ಲಿ ಹಂಗ ಇರ್ಬೇಕು ಅನ್ಸುದ. ನಾ ಇದ್ರ ಪಟ ಮಾಡ್ಬೋದು ಅಷ್ಟೇ, ಬಟ್ ಅದು ನಿನ್ ಸೈಡ್ಲಿಂದ ಫಸ್ಟ್ ಬರ್ಬೇಕು, ಅದು ಎಕ್ಸ್ಪೆಕ್ಟ್ ಮಾಡ್ಲಿಕತ್ತಾನೆ. ಈ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಅಂತೂ ಗೊತ್ತಾಗ್ಯದ, ದಟ್ ಈಸ್ ಆಲ್ ಫೈನ್. ಈಗ ಮಾಡ್ಬೇಕಲ್ಲ, ಅದು ಮಾಡ್ತಿರೋ ಇಲ್ವೋ ಅಂತ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅದಕ್ಕೆ ಫೋನ್ ಅಡ್ವಾನ್ಸ್ ಹಚ್ಚಿನ ಒಂದ್ ತಾಸ್ ಮೊದ್ಲ. ಹೆಂಗದು. ಸೊ ನಾಳೆ ಏನಂತಂದ್ರ ನಿಂಗ ಸ್ಟೇಟ್ಮೆಂಟ್ ಕಳಿಸ್ಬೇಕಂದ್ರ ಕಳಿಸ್ತೀನಿ. ನನ್ ಕಡೆ ಡಾಕ್ಯುಮೆಂಟ್ ಅದ ಆಲ್ರೆಡಿ ಪ್ರಿಪೇರ್ ಆಗಿದ್ದ, ಅದು ಕಳಿಸ್ತೀನಿ. ಅದು ಅಲ್ಲಿ ನಿಂಗ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಎಲ್ಲ ಸಿಗ್ತದ, ಇವು ಸಿಗ್ತಾವ. ಇದು ಡಿಸ್ಕಷನ್ ಪಾಯಿಂಟ್ಸ್ ಎಲ್ಲ ನಿನ್ ಕಡೆ ಅದ. ಫ್ಲಾಟ್ ರೇಟ್ ಹಚ್ಬೇಕು, ಪರ್ ಡೇ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. 18% ರೇಟ್ ಆಫ್ ಪರ್ ಅನ್ನಮ್ ಇದ್ರೆ ಪರ್ ಡೇ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ. ಮಲ್ಟಿಪ್ಲೈಡ್ ಬೈ ಸೋ ಮೆನಿ ಡೇಸ್ ಡಿವೈಡ್ ಬೈ 100 ಮಲ್ಟಿಪ್ಲೈಡ್ ಬೈ ಪ್ರಿನ್ಸಿಪಲ್ ಅಮೌಂಟ್. ಇಷ್ಟೇ ಸಿಂಪಲ್. ಅದು ನಿಂಗೆ ಬರಂಗಿಲ್ಲ ಅಂದ್ರೆ ಅವ್ನಿಗೆ ಹೇಳೋ ಮಾಡ್ತಾನೆ, ಚಿಂತೆ ಮಾಡ, ಟೆನ್ಷನ್ ತಗೋಬೇಡ. ಗೊತ್ತಲ್ಲ? ಸರಿ ಗೊತ್ತಾಯ್ತು. ಅದು ಬರ್ತಿತ್ತಂದ್ರೆ ಮಾಡು, ಇಲ್ಲಪ್ಪ ಅಂದ್ರೆ ಅವ್ನಿಗೆ ಕೊಡು. ನಾ ಅಂತೂ ವೆರಿಫೈ ಮಾಡ್ತೀನಿ. ಈಗ ನಂಗೆ ಗೊತ್ತದ ಇದು ಲೆಕ್ಕಾಚಾರ ನಿನಗೆ ಮಿನಿಮಮ್ ಗೊತ್ತಿರ್ಬೇಕಂತ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಗೊತ್ತಿಲ್ಲ ಅಂದ್ರೆ ನಿಮ್ ಟೀಮ್ನಾಗ ಯಾರು ಇರ್ತಾರ, ಪರಿಚಯದವ್ರು ಯಾರು ಮ್ಯಾಥಮೆಟಿಕ್ಸ್ ಟೀಚರ್ ಇರ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡೋದು. ಸಿಂಪಲ್ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಹೇಳ್ಬೇಕು, ಅವ್ರು ಮಾಡ್ಕೊಡ್ತಾರೆ. ಹಿಂಗಿರ್ತದ ಕೆಲ್ಸಗಳು. ಇಲ್ಲ ಅವ್ನು ಬ್ಯಾಂಕ್ ಮ್ಯಾನೇಜರ್ ಫುಲ್ ಕಾನ್ಫಿಡೆನ್ಸ್ ಇದ್ದಪ್ಪ ಅಂದ್ರೆ ಅವ್ನ ನಂಬಿಕೆ ಮೇಲೆ ಮಾಡು ವ್ಯವಹಾರ. ಬೇರೆಯವ್ರ ಕೇಸ್ನಾಗ ಹೆಂಗ್ ಮಾಡ್ತೀನಿ ನೀವು ಬಿಟ್ಟು, ನನಗೆ ಕೇಸ್ನಾಗ ಅಂದ್ರೆ ಜೋಕ ಕೆಲಸ ಹಿಂಗ ಆಗ್ಬೇಕು ಅಲ್ಟೆ. ಸೊ ಈಗ ನಾಳೆ 12 ತನಕ ಅದು ಕೆಲಸ ಮುಗಿಸು. ಯಾಕಂದ್ರೆ ಇದು ಮಾಡ್ಕೋತ ಬಂದಿನ, ಹೇಳ್ಕೋತ ಬಂದಿನ. ಇನ್ನು ನಿಂಗೆ ಸೀರಿಯಸ್ನೆಸ್ ಇಲ್ಲಪ್ಪ ಅಂದ್ರೆ ನಂಗೆ ಅದು ಹೇಳ್ಬಿಡೋದು. ಇಲ್ಲಪ್ಪ ನೀ ಹೇಳಿದ್ರೆ ನಂಗೆ ಏನು ಹತ್ತಂಗಿಲ್ಲ ಮೈಗ, ಶಂಕದಿಂದ ತೀರ್ಥ ಬಂದ್ರೆ ತೀರ್ಥ, ಅವ್ರಿಗೆ ಕಳ್ಸಿಬಿಡು ಸುಮ್ಮ. ಅವ್ರು ಬಂದ್ರೆ ಚಲೋ ಅಂತ ಹೇಳ್ಬಿಡು, ನಡೀತದೆ. ಆಸ್ ಅ ಫ್ರೆಂಡ್ ಕೇಳಿ ತಿಳ್ಕೊಂಡು ಹೇಳ್ತಾನೆ, ಅದೇನ್ ತಪ್ಪು ತಿಳ್ಕೊಂಗಿಲ್ಲ, ಗೊತ್ತೋದಿಲ್ಲ. ಸಾಕಾಸ್ಟಿಕ್ ಅಲ್ಲ, ವ್ಯವಹಾರ ತಕ್ಕಂತ ಹೆಂಗಿರ್ತೋ ಮಾಡ್ಬೇಕಷ್ಟೇ. ಸಿಂಪಲ್. ನಾ ಯಾಕೆ ಟೆನ್ಷನ್ ತಗೋಬೇಕು, ನೀ ಯಾಕೆ ಟೆನ್ಷನ್ ತಗೋತಿ? ಅವ್ನು ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಅವನು ಟೆನ್ಷನ್ ತಗೊಂಗಿಲ್ಲ. ಅವ್ ಬೇಕಿತ್ತಪ್ಪ ಅಂದ್ರೆ ಅಡಿಷನಲ್ ನೋಟ್ ಪ್ರಿಂಟ್ ಹೊಡಿರಂತಾನವ, ನೋಟ್ಗಳು ಅಷ್ಟೇ. ಇಲ್ಲ ಸರ್ವರ್ ಮಾಡ್ಯಾರ, ಆನ್ಲೈನ್ ಮಾಡ್ಕೊಡ್ತಾರ ಬೇಕಿತ್ತಂದ್ರೆ ಮೊಬೈಲ್ ಇಟ್ಟು. ನಿಮ್ದೇನ್ ಮಾಡ್ಲಿಕ್ಕತ್ತಾರಲ್ಲ ಎಲ್ಲ ಅಕೌಂಟಿಂಗ್ ಎಲ್ಲ ಮೊಬೈಲ್ನಾಗ ಮಾಡ್ತಾರ ಅವ್ರು, ಹಂಗೆ. ಸೊ ಹಿಂಗೆಲ್ಲ ಇರ್ತಾವ. ಫೈನ್. ಈಗ ನೀನು ಏನಪ್ಪಾ ಅಂದ್ರ ನಾ ಏನ್ ಹೇಳಿಲ್ಲ, ಅದು ಸರ್ಕಾಸ್ಟಿಕ್ ಅಲ್ಲ, ವ್ಯವಹಾರ ತಕ್ಕಂತ ಹೇಳಿರ್ತಾನ ಬೇಸಿಕಲಿ. ಯಾಕಂದ್ರೆ ನನ್ ಧ್ವನಿನೂ ಉಳಿಬಾರ್ದು, ನಿನ್ ಧ್ವನಿನೂ ಉಳಿಬಾರ್ದು, ಅವಂದು ಉಳಿಬಾರ್ದು. ಹಂಗ್ ಕೆಲಸ ಮಾಡ್ಬೇಕು. ಅದು ಕೆಲಸ ಮಾಡೋದು ಅಂದ್ರ ಇಲ್ಲಾಂದ್ರೆ ಮಾಡಬಾರ್ದು. ಗೊತ್ತದ? ಹಿಂಗ್ ಎಕ್ಸ್ಪೀರಿಯನ್ಸ್ ನೀ ಬ್ಯಾರೆಯವ್ರು ಕೊಟ್ಬೋದು ಅಂತಿಕೋ, ನಿಮ್ಮಂತವ್ರ ಜೋಡಿ ವ್ಯವಹಾರ ಮಾಡ್ಲಿಕ್ಕೆ ಯಾರು ಬರಂಗಿಲ್ಲ. ಸ್ವಚ್ಛ ಹೇಳ್ತಾನ, ತಿಳಿದ? ಯಾರು ಬರಂಗಿಲ್ಲ. ನೀ ಅವ್ರ ಜೋಡಿ ಅಷ್ಟ ಕರೆಕ್ಟ್ ಮಾಡ್ತಿ, ನಾನಂತವ್ರ ಜೋಡಿ ಮಾಡಂಗಿಲ್ಲ ಅಂದ್ರೆ ನಮ್ಮಂತವ್ರ ಅಂತೂ ಮೊದಲು ಬರಂಗಿಲ್ಲ. ತಿಳಿತಾ? ಬೆಂಗಳೂರಿನಲ್ಲಿ ಬಿಡ್ತಾರಲ್ಲ, ಬ್ಯಾರೆಯವ್ರ ಮುಂದ್ ಹೋಗ್ತಾರ, ನೀ ಎಲ್ಲದಿ ಅಲ್ಲೇ ಉಳಿತಿ. ತಿಳಿತಾ? ಸರಿ, ನಾ ಇಡ್ತೇನೆ. ನಾಳೆ ಕಾಲ್ ಮಾಡ್ತೀನಿ. ತಿಳಿತಿಲ್ಲ ಪಾಯಿಂಟ್ ತಿಳಿತಿಲ್ಲ. ಯಾಕಂದ್ರೆ ಜಗತ್ನಾಗ ಎಲ್ಲಾರು ಶಾಣ್ಯಾರ ಅದಾರ, ಹುಚ್ಚ ಯಾರು ಅಲ್ಲ. ಗೊತ್ತಾಗ? ಇದ್ರಾಗ ನೀ ಶಾಣೆತನ ಆಗ್ಬೇಕು. ಬಕರ ಮಾಡ್ಕೋತ ಕೂತ್ಕೊಂಡ್ರೆ ನೀ ದೊಡ್ಡ ಬಕರ ಅಲ್ಲಿ ಫಸ್ಟ್ ಸಿಸ್ಟಮ್ನಾಗ. ತಿಳಿತಾ? ಇದು ಲೆಸನ್ ಇರ್ಬೇಕಂತ ಹೇಳಿಗತ್ತಾನ, ಚೌಕ್ ಸೀದಾ ಹೇಳಿಗತ್ತಾನ, ಓಪನ್ ಆಸ್ ಅ ಫ್ರೆಂಡ್. ನೀನು ಮುಂದ್ ಬಾ, ನಾನು ಮುಂದ್ ಬರ್ತೀನಿ. ಹಂಗ ಬ್ಯಾರೋ ಸಂಘದಿಂದ ಮುಂದ್ ಹೋಗು, ಬೆಳೆಸ್ಕೊ ನೆಟ್ವರ್ಕ್ ಕರೆಕ್ಟ್ ಆಗಿ. ಇದು ಮಾಡು, ಮುಂದೆ ತಾನ ಬ್ಯಾಂಕ್ ಸಿಸ್ಟಮ್ ನೀನ ಓಪನ್ ಮಾಡ್ತಿ, ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ. ಇದು ವಿಚಾರ ಇಟ್ಕೊಂಡು ಬ್ಯಾಂಕಿಂಗ್ ಇದು ಓಪನ್ ಮಾಡಂತ ಇದ್ದೀನ. ನೀನ ಡಬಲ್ ಗೇಮ್ ಮಾಡಿ ನನಗ ಗೂಟ ಇಟ್ಟಿ ಹೆಣ್ಣಿಂದ ಚಾಕು. ತಿಳಿತಾ?
ಸರಿ ಸರ್. ಇಂಥವ್ ಸರಿ ಮಾಡ್ಬೇಕು ಸರ್, ಕೆಲಸ. ನಾಳೆ ಸರಿ ಸರಿ ನಾಳೆ ಕಾಲ್ ಈ ಮಾಡ್ತೇನೆ ಕೆಲಸ ಸರ್. ಮುಗಿಸಿದ ನಾಳೆ ಪತ್ರ ಸಿಗ್ಬೇಕು, ಪತ್ರ ಬರ್ಬೇಕು, ಕರೆಕ್ಟ್ ಆಗಿ ಅಲ್ಲಿ ಎಲ್ಲ ಮೆನ್ಷನ್ ಆಗ್ಬೇಕು. ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್, ಡೇಟ್ 20th ಸ್ಟಾರ್ಟ್ ಡೇಟ್ ಜೂನ್ 20th 2026 ಸ್ಟಾರ್ಟ್ ಫಸ್ಟ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಮಂತ್ ಇನ್ನೊಂದು ಟ್ರಾನ್ಸಾಕ್ಷನ್. ಇದು ಮಾಡ್ಬೇಕು. ಫಸ್ಟ್ ಪತ್ರ ಒಂದ್ ಕಡೆ ನಾಳೆ ಬರ್ಬೇಕು, ನಂಗೆ ಸಾಫ್ಟ್ ಕಾಪಿ ಒಂದು ಕನ್ಫರ್ಮೇಶನ್ ಬರ್ಬೇಕು, ಒಂದು ಬ್ಯಾಂಕ್ ಸೀಲ್ ಎಲ್ಲ ಇರಬೇಕು. ಈ ಡಾಕ್ಯುಮೆಂಟ್ ಹೋಗಿ ಬಸವರಾಜ್ ಅವ್ರಿಗೆ ಕೊಡ್ತಿ. ಕೊಟ್ಟಾದ್ಮೇಲೆ ಅಲ್ಲಿ ಪೇಪರ್ ವರ್ಕ್ ಅವ್ರ ಕಡೆ ಮಾಡಿಸ್ತಿ. ಅವರು ಇದು ವೆರಿಫೈ ಮಾಡ್ತಾರ ಬ್ಯಾಂಕ್ ಬ್ರಾಂಚ್ ಹೋಗಿ, ಸೀಲ್ ಗೀಲ್ ಎಲ್ಲ ಪ್ರಾಕ್ಟಿಕಲ್ ವೆರಿಫೈ ಮಾಡ್ತಾರ ಅವರು. ಅವು ಕೆಲ್ಸ ನೀ ಮಾಡೋದಿತ್ತು, ನೀ ಬೋಸಡಿ ಕೆಲಸ ಮಾಡಿದಿ. ತಿಳಿತ? ಗೊತ್ತಿಲ್ಲ, ಇವು ಕ್ರಿಮಿನಲ್ ಕೇಸ್ ಆಗ್ತಾವು ಹಿಂಗ್ ಮಾಡಿದ್ರ ಅಡ್ನಾಡಿ ಕೆಲ್ಸಗಳು. ಅವ್ರ ಅಂದ್ರು, ನಾನು ಹೇಳ್ದೆ, ಅವರು ಅಂದ್ರು ಇಲ್ರಿ ನಾವು ಹೋಗಿ ವೆರಿಫೈ ಮಾಡ್ತೀವಿ ಅಂತಂದ್ರು. ಹಿಂಗ ಗೊತ್ತಾತ? ಅವ್ರು ಎದಕ್ ಬಂದ್ರ ಅಂತ ಗೊತ್ತಾಯ್ತು ಸಿಸ್ಟಮ್ನಾಗ. ತಿಳಿತ? ಗೊತ್ತಾಯ್ತು. ಇದಕ್ಕದು ಬೇಸಿಕಲಿ ನಿಮಗೆ ಯಾಕೆ ಕೊಡಂಗಿಲ್ಲ ಅಂದ್ರೆ ಇದಕ್ಕ. ನಾ ಇಡ್ತೇನೆ ತಗೊಂಡ, ನಾಳೆ ಕಾಲ್ ಮಾಡ್ತೇನೆ. ಮಾಡ. ಇವು ಎಲ್ಲ ಕೆಲಸ ಬ್ಯಾಂಕ್ ಮ್ಯಾನೇಜರ್ ಮಾಡ್ತಾರ ಅವ್ರ ಮಂದಿ ಥ್ರೂಲಿಂದ. ಬಟ್ ಅವ ಹಲ್ಕ ಸೊಳ ಮಗ, ಅವ ನಿಮ್ಮಂತವ್ರು ಹಿಡ್ಕೊಂಡ್ ಮಾಡ್ತಾನ, ಕಿಡಿಗೇಡಿತಾನ ಕೆಲಸ ಮಾಡಬೇಡ. ನಾಳೆ ಲೆಟರ್ ಕಳ್ಸು. ನಿಂದು ಲೆಟರ್ ಬಂದಾದ್ಮೇಲೆ ಬಸವರಾಜ್ ಅವ್ರಿಗೆ ಹೇಳ್ತೀನಿ, ಕೋಆರ್ಡಿನೇಟ್ ಮಾಡ್ತೀನಿ, ನಿಮ್ಗೂ ನಂಬರ್ ಕೊಡ್ತೀನಿ. ಅವ್ರಿಗೆ ಬೆಟ್ಟಾಗಿ ಟೈಮ್ ಎಲ್ಲ ತಿಳ್ಕೊಂಡು ಅವ್ರ ಕೋಆರ್ಡಿನೇಷನ್ ನೀವು ಅವ್ರಿಗೆ ಕರೆಕ್ಟಾಗಿ ಕೊಡು. ಕೆಲಸ ನಿಂದು ನಂದು, ಅವರು ನಮ್ ಸಂಬಂಧ ಅಂತ ಅದಾರ. ತಿಳಿತ? ಸರಿ ಸರಿ ಆಯ್ತು. ಅವ್ರಿಗೂ ಬೇಕಂತದ, ನಮ್ ಕಡೆ ಬರ್ರಿ ಅಂತಾರ. ಬಟ್ ಆದ್ರೂ ಹೇಳಿಕತ್ತೀನಿ. ತಿಳಿತಿಲ್ಲ? ತಿಳಿತಿಲ್ಲ? ಕೋಆರ್ಡಿನೇಷನ್ ಕರೆಕ್ಟಾಗಿ ಮಾಡು, ನಾನು ಕರೆಕ್ಟಾಗಿ ಮಾಡ್ತೀನಿ, ಅವ್ರಿಗೂ ಮಾತಾಡ್ತೀನಿ. ನಮ್ ಹೊರಗಿದವ್ರ ಅದಾರ, 15 ವರ್ಷ ಸಣ್ಣವರು, ಬಟ್ ದಟ್ ಈಸ್ ಫೈನ್, ಹೆಚ್ಚು ಕಡಿಮೆ. ತಿಳಿತ? ಸರಿ ಸರಿ. ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡು. ಮಂಗೇನ್ ಕೆಲಸ ಮಾಡ್ಬೇಡ ಅಲ್ಲಿ. ಒಳ್ಳುಡಿ ನನ್ನ ದುಡಿ ಹೆಂಗ್ ಮಾಡ್ತಿಲ್ಲ ಹಂಗ ಮಾಡ್ಬೇಡ. ತಿಳಿತಿಲ್ಲ? ಏನು? ಸರಿ, ಓಕೆಪ್ಪ, ಓಕೆ. ಅವ್ರ ಜೋಡಿ ಕೋಆರ್ಡಿನೇಷನ್ ಕರೆಕ್ಟಾಗಿ ಕೊಡು. ಅವ್ರು ತಿಳ್ಕೊ ಮತ್ತೆ ಎಷ್ಟೊತ್ತಿಗೆ ಬರ್ತಾರೆ, ಏನ್ ಬರ್ತಾರೆ ಪ್ಲಾನ್ ಮಾಡ್ಕೊಂಡು ಬೆಟ್ಟಾಗಿ ಕರೆಕ್ಟಾಗಿ ಇದು ಮಾಡಿ ಕೆಲಸ ಮುಗಿಸು. ಚಹಾ ಕುಡ್ರಿ, ಕುಡಿಯೋದಿತ್ತಂದ್ರೆ ಚಲೋ ಪರಿಚಯ ಇಟ್ಕೋರಿ. ಮುಂದಿನ ಏನಿರ್ತಾವ ಕೆಲ್ಸಗಳು ಕರೆಕ್ಟಾಗಿ ಮಾಡ್ರಿ. ಹಿಂಗ ಹೇಳ್ತಾ? ಇದು ಇಂಟೆನ್ಷನ್ ಸಂಬಂಧ ನಾನು ಅಡಕ್ ಬಂದಿನಿ. ನಿನ್ ಕಡೆಯಿಂದ ಫೋನ್ ಬಂದಿದ್ದಕ್ಕೆ ನಾ ಕೈ ಎತ್ತಿದ್ದನ ಆಕ್ಚುಲಿ. ಯಾಕಂದ್ರೆ ನೀ ಬೇಕಂತೇಳಿ. ಅವು ಮೊದ್ಲಿಂದ ಹಿಂದಿಂದ ಚೂರಿ ಚುಚ್ಚೋದಿರ್ತಲ್ಲ, ಅವು ಆಗ್ಬಾರ್ದು ಅಂತ ಹೇಳಿ ಮತ್ತೆ ನಾವು ವ್ಯವಹಾರ ಮಾಡಿದ್ರು. ಸರಿ, ನಾ ಇಡ್ತೇನೆ, ನಾಳೆ ಕಾಲ್ ಮಾಡ್ತೇನೆ. ಎಲ್ಲ ತಿಳಿಸಿ ಹೇಳ್ಬೇಕಾದ. ಆಯ್ತು, ಹೇಳಿನಿ, ನೀ ಮಾಡಿ ಮುಗಿಸು. ಈಗ ನಾಳೆ 12 ಗಂಟೆ 1 ಗಂಟೆ ಸುಮಾರು ಮಾಡ್ತೇನೆ ಫಾಲೋ ಅಪ್. ಸರಿ ಸರಿ. ಅಷ್ಟೊಳಗೆ ಜಲ್ದಿ ಮುಗಿಸು. ಮುಂಜಾನೆ ಹೋಗಿ ಮಾತಾಡು. ಈಗ ಫೋನ್ ಹಚ್ಚಿ ಮಾತಾಡು, ಬರ್ತೀವ್ರಿ ಅಂತಾನು. ನಿಮ್ ಸೀನಿಯರ್ ಇರ್ತಾರ, ಅವ್ರು ಮಾತಾಡ್ತಾರ. ನಿನ್ ಕಳಸ ಹೋಗಂತಾರ, ನೀ ಹೋಗ್ತಿ. ಹಂಗ ಹೋಟೆಲ್ ಬಂದಿದ್ದಲ್ಲ ಅಲ್ಲಿ ಹೋಟೆಲ್ ಹಂಗ. ತಿಳಿತಿಲ್ಲ? ಇವತ್ತು ಏನೇನು ಮಾತಾಡಿ ಕನ್ಫರ್ಮೇಶನ್ ಮಾಡ್ಕೋ. ನಿಮ್ಮ ಆಕ್ಚುಲಿ ಯಾರು ಡೀಲ್ ಮ್ಯಾನೇಜರ್ ಅದಲ್ಲ, ಅವ್ನ ಜೊತೆ ಮಾತಾಡು. ನಿಮ್ಮ ಟೀಮ್, ನಿಮ್ ಸೀನಿಯರ್ ಏನು ಮಾತಾಡಿ ನಾಳೆ ಅರೇಂಜ್ಮೆಂಟ್ ಮಾಡು. 12-1 ಗಂಟೆ ತನಕ ಕೆಲಸ ಮುಗಿಸು ಬೇಸಿಕಲಿ. ಒಟ್ಟು ಸರಿ ಸರಿ, ಆಯ್ತು ಆಯ್ತು. ಮಾಡ್ತೀವಿ, ಮಾಡಂಗಿಲ್ವಾ? ಮಾಡ್ತೇನೆ. ಫೈನ್, ಕರೆಕ್ಟಾಗಿ ಮಾಡಪ್ಪ. ಮತ್ತೆ ಸುಮ್ನೆ ಆಟ ಕೊಡ್ಬೇಡ ಹುಚ್ಚೂರ್ಗತ್ಲೆ. ಫಾಲ್ತುಗಿರಿ ಕೆಲಸ ಮಾಡವು. ಅವ್ರಿಗೆ ಹೇಳ್ತೀನ 15 ತನಕ ಬಂದು ಭೇಟಿ ಆಗ್ತಾರಿ ಅಂತ ಹೇಳ್ತೀನ. ಏನು ಫೋನ್ ಹಚ್ಚಿ ನಾಳೆ ತನಕ ನೀ ಕಳ್ಸು. ಆದ್ರೂ ಸ್ವಲ್ಪ ಲೇಟ್ ಏನ್ರ ಆತಂದ್ರೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಬರ್ತದೆ, ಲೇಟ್ ಮಾಡ್ಬೇಡ ಅಷ್ಟೇ. ಹಂಗ ಹೇಳ್ತೀನ, ಅದು ಪಾಯಿಂಟ್. ಸುಮ್ಮನೆ ಯಾಕೆ ಲೇಟ್ ಮಾಡ್ತೀನಿ? ಮಾಡೋದಾಯ್ತು, ಕರೆ ಇತ್ತಪ್ಪ ಅಂದ್ರೆ ಮಾಡಲ್ಲ, ಕರೆಕ್ಟಾಗಿ ನಿಂತು ನೀನೇ ತಿಳ್ಕೊಂಡ್ ಮಾಡ್ಬೇಕು. ಸರಿ ಸರಿ, ಎಲ್ಲ ಕರೆಕ್ಟ್ ಕ್ಲಾರಿಟಿ ಗೊತ್ತಲ್ಲ, ಎಲ್ಲ ಪಿಕ್ಚರ್. ನಾ ಇನ್ವಾಲ್ವ್ಮೆಂಟ್ ಹಿಂಗೆ ಬರಬಾರ್ದು ಅಂತ ನಿನಗೆ ಕೊಟ್ಟಿದ್ದೆ ನಾ ಚಾವಿ ಕಂಪ್ಲೀಟ್. ಹಿಂಗದು ನಮ್ದು. ಆಯ್ತು, ಇಡು ನಂಗಾರ ಕಾಲ್. ತಿಳಿತಾ? ತಿಳಿತು. ಮುಂದೆ ಕೊಲಾಬ್ರೇಷನ್ ಮಾಡಿದ್ರು ಈ ವಿಚಾರ ಇಟ್ಕೊಂಡ್ ಮಾಡ್ಬೇಕು. ಅಪೋಸಿಟ್ ಪಾರ್ಟಿ ಚೇಂಜ್ ಮಾಡಿ ಅವ್ರ ಕಡೆ ನಿಂತು ಹಂಗಲ್ಲ. ಫಸ್ಟ್ ವ್ಯವಹಾರ ತಿಳ್ಕೊರಿ, ವ್ಯವಹಾರ ತಿಳ್ಕೊಂಡು ಕೆಲಸ ಮಾಡ್ರಿ, ಅದರಲ್ಲಿ ನಡೀತಾರ ಮಂದಿ. ತಿಳಿತಾ? ಸರಿ ಆಯ್ತು, ತಿಳಿತು. ಆ ನಡಕಿನವ್ರು ಯಾರಿಗೂ ಬಿಡಬೇಡ. ಮತ್ತೆ ಬೆಂಗಳೂರು ಅವರು ಇವರು ಡೆಲ್ಲಿ ಇಲ್ಲಿ ಪುಂಗಿ ತಿಳಿತಿಲ್ಲ? ಮುಂಬೈ ಗಿಂಬೈ ಜಿಯೋ ಸಿಮ್ ಗಿಮ್ ಲವಡ ಬೇಡ. ವ್ಯವಹಾರ ತಕ್ಕಂತ ಲೋಕಲ್
ಹೆಂಗ್ ಇರ್ಕೋಬೇಕಂತ ಮಾಡ್ಬೋದು ಅಷ್ಟೇ. ಓಕೆಪ್ಪ, ಇಡ್ತೇನೆ ನೋಡಿ ನಂಗಾರೆ ಕಾಲ್. ಓಕೆ. ಓಕೆ.